ನಮಸ್ಕಾರ ಸ್ನೇಹಿತರೆ, ಇವತ್ತು ಎಂದಿನಂತೆ ಎಸ್ ಎ ಫೌಂಡೇಶನ್ ಕೋರ್ಸ್ 15ನೇ ದಿನ. ಇಂದಿನ ವಿಷಯಗಳು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ. ಪ್ರತಿದಿನ ನ್ಯೂಸ್ದಲ್ಲಿ ಬರ್ತಾ ಇದೆ. ಸೊ ದ್ಯಾಟ್ KAS ಮುಖ್ಯ ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಬಂಧ ಬರಬಹುದು. ಅದಕ್ಕಾಗಿ ದಯವಿಟ್ಟು KAS ಪ್ರಯತ್ನ ನೀಡತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನೀಟಾಗಿ ದಿನ ಅಪ್ಡೇಟ್ ಮಾಡ್ತಾ ಹೋಗಬೇಕು. ವಿಷಯವನ್ನು ಈಗಾಗಲೇ ತಾವು ಬರೆದಿದ್ರಿ ಅಂದರೆ ಅದಕ್ಕಷ್ಟೇ ಸೀಮಿತ ಆಗದೆ ಈಗ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ಸೇರಿಸ್ತಾ ಹೋಗಬೇಕು. ಜೊತೆಗೆ ನ್ಯಾಯಮೂರ್ತಿಗಳ ಮಹಾಭಿಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬರು ನ್ಯಾಯಮೂರ್ತಿಯವರ ಮನೆಯಲ್ಲಿ ಕಂತೆ ನೋಟ್ ಸಿಕ್ಕಿದೆ ಅಂತಕ್ಕಂಥ ಶಂಕೆ ಬಂದಿದೆ. ಸೊ ದ್ಯಾಟ್ ಒಂದು ಆರ್ಟಿಕಲ್ದಲ್ಲಿ ಜಲಜೀವನ್ ಮಿಷನದ ಬಗ್ಗೆ ಬರೆದಿದ್ದಾರೆ, ತಿಳ್ಕೊಳ್ಳೋಣ. ಇವತ್ತು 24/3/2025. ಓಕೆ, ಒಳ ಮೀಸಲಾತಿ ಇದೊಂದೇನು ಹೊಸ ಕಲ್ಪನೆಯೋ ಅಥವಾ ಈಗಾಗಲೇ ಈ ಕಲ್ಪನೆ ಭಾರತ ದೇಶದಲ್ಲಿ ಇದೆಯೋ? ಮೊದಲು ಪೀಠಿಕಾ ಭಾಗದಲ್ಲಿ ಇದನ್ನು ಬರೆಯೋದಕ್ಕೆ ಅನುಕೂಲ ಆಗ್ತದೆ ನಮಗೆ. ಒಳ ಮೀಸಲಾತಿ ಹೊಸ ಕಲ್ಪನೆಯೇ ಇಲ್ಲ ಅಂತಾಕಿ ಈಗಾಗಲೇ ಹಿಂದುಳಿದ ವರ್ಗಗಳಲ್ಲಿ ಒಳ ಮೀಸಲಾತಿ ವ್ಯವಸ್ಥೆ ಇರುತ್ತದೆ. ರಾಜ್ಯ ಸರ್ಕಾರದ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕ್ಯಾಟಗರಿ 1, 2A, 2B, 3A ಮತ್ತು 3B ಅಂತಕ್ಕಂತಹ ಕ್ಯಾಟಗರಿಗಳನ್ನು ಮಾಡಲಾಗಿದೆ. ಅದರಂತೆಯೇ SCದಲ್ಲಿ ಗುಂಪುಗಳನ್ನಾಗಿ ಮಾಡಿ ಮೀಸಲಾತಿ ನೀಡ್ತಕ್ಕಂಥ ಪ್ರಕ್ರಿಯೆಯೇ ಒಳ ಮೀಸಲಾತಿ. ಆದರೆ ಇಲ್ಲೊಂದು ವಿಷಯ ತಿಳ್ಕೋಬೇಕು, ಇದು ರಾಜ್ಯ ಸರ್ಕಾರದಲ್ಲಿ ಮಾತ್ರ ಇದೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಯಾರು UPSC ಪರೀಕ್ಷೆಯನ್ನು ಬರೀತಿರ್ತೀರಿ ನೋಡಿ, ಅಲ್ಲಿ OBC ರಿಸರ್ವೇಷನ್ ಅಂತಿರುತ್ತೆ ಹೊರತಾಗಿ ಅಲ್ಲಿ ಈ ತರಹದ 2A, 2B, 3A ಕ್ಯಾಟಗರಿ 1 ಇರೋದಿಲ್ಲ. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಈ ವ್ಯವಸ್ಥೆ ಇರೋದಿಲ್ಲ. ರಾಜ್ಯ ಸರ್ಕಾರದಲ್ಲಿ ಮಾತ್ರ ಹಿಂದುಳಿದ ವರ್ಗಗಳಲ್ಲಿ ಒಳ ಮೀಸಲಾತಿ ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಕೊಡಬೇಕು ಕೊಡಬಾರ್ದು ಅಂತಕ್ಕಂಥ ಚಿಂತನೆ ಬಹಳ ದಿನದಿಂದ ಇತ್ತು. ಅದು ಯಾವಾಗ ಬಂತು ಅಂದರೆ ಹರಿಯಾಣ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಎಸ್ಸೇನ ಹಾಗೆ ಮುಂದುವರಿಸ್ತಾ ಹೋಗ್ಬೇಕು ನೀವು. ಹರಿಯಾಣ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ 1994ರಲ್ಲಿ ಪರಿಶಿಷ್ಟ ಜಾತಿ ಉಪಪಂಗಡಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಏನು ಮಾಡಿತ್ತು, ಆದೇಶವನ್ನು ಹೊರಡಿಸಿತ್ತು. ಆದರೆ 2006ರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್, ಅಂದರೆ ನೋಡಿ ಇಲ್ಲೊಂದು ವಿಷಯ ಗೊತ್ತಾಯಿತು, ಹರಿಯಾಣಗೆ ಯಾವ ಹೈಕೋರ್ಟ್ ಬರುತ್ತೆ ಅಂದರೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟು ಯಾವುದಕ್ಕೆ ಬರುತ್ತೆ, ಹರಿಯಾಣಕ್ಕೆ ಬರುತ್ತೆ, ರದ್ದುಪಡಿಸಿತ್ತು. ನಂತರ ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಮೆಟ್ಟಿಲೇರಿತು. ಒಳ ಮೀಸಲಾತಿ ಪರವಾದ ತೀರ್ಪು ಬಂತು. ಹರಿಯಾಣ ಮಾಡಿದ್ದು ಸರಿ ಇದೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟು ಏನು ಮಾಡಿತು, 2024ರಲ್ಲಿ ತೀರ್ಪು ನೀಡಿತು. ಈ ಒಂದು ತೀರ್ಪಿನ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿರ್ತಕ್ಕಂತಹ ಮೊಟ್ಟ ಮೊದಲ ರಾಜ್ಯವೇ ಹರಿಯಾಣ. ಇದನ್ನು ತಾವು ಎಸೆ ಬರೆಯುವಾಗ ಪೀಠಿಕಾ ಭಾಗದಲ್ಲಿ ಇದೇ ಇರಬೇಕು. ಯಾವ ಥರ ಮಾಡಿತು ಅಂದರೆ 2024ರ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತಹ BJP ಸರ್ಕಾರ ತನ್ನ ಮೊದಲ ಸಂಪುಟ ಸಭೆಯಲ್ಲಿಯೇ ಒಳ ಮೀಸಲಾತಿಯನ್ನು ಘೋಷಿಸಿತು. ಅಲ್ಲಿ DSC ಮತ್ತು OSC ಅಂತಕ್ಕಂತಹ 2 ಭಾಗಗಳನ್ನ ಮಾಡಿತು. ಅದರ ಭಾಗದ ಹೆಸರೇನು, ಒಂದು DSC, ಇನ್ನೊಂದು OSC. DSC ಅಂದರೆ ಏನಪ್ಪ, DSC ಅಂದರೆ ವಂಚಿತ SC ಉಪಜಾತಿಗಳು, OSC ಅಂದರೆ ಏನು, ಇತರೆ SC ಉಪಜಾತಿಗಳು. ಅಲ್ಲಿ 20% ಏನಿದೆ ರಿಸರ್ವೇಷನ್ ಇದೆ. ಈ 20%ದಲ್ಲಿ 10% DSC ಕೊಟ್ಟಿತು, ಇನ್ನು 10%ನ್ನು OSC ಕೊಟ್ಟಿತು, ಮುಗಿದು ಹೋಯಿತು. ಆದರೆ ಹರಿಯಾಣದಲ್ಲಿ ಪ್ರಸ್ತುತ ಎಷ್ಟು 20.2% ದಲಿತರಿದ್ದಾರೆ. 20.2% ದಲಿತ ಏನು ಕುಟುಂಬಗಳಿದೆ. ಹಾಗಾಗಿ ಈ ಪೈಕಿ ಅಲ್ಲಿರ್ತಕ್ಕಂತಹ ಕೆಲವೊಂದು ಜಾತಿಗಳ ಹೆಸರನ್ನು ಹೇಳಿದ್ದಾರೆ. ನಾವೇನು ಇದನ್ನು ಹಾಕೋದು ಬೇಡ ಪ್ರಬಂಧದಲ್ಲಿ. ಒಟ್ಟಾರೆಯಾಗಿ SC ಜನಸಂಖ್ಯೆಯಲ್ಲಿ ಅವರ ಪ್ರಮಾಣ 50% ಇದೆ, ಒಂದು ಪ್ರಬಲ ಜಾತಿಯವರದು. ಅದರ ಜೊತೆಗೆ ಇನ್ನೊಂದು ಜಾತಿಯವರದು 25ರಿಂದ 30% ಇದ್ದರೆ ಮತ್ತೊಂದು ಜಾತಿಯವರದು 10% ಇದ್ದಾರೆ. ಉಳಿದ SC ಜನಸಂಖ್ಯೆಯಲ್ಲಿ 34 ಸಣ್ಣ ಉಪಜಾತಿಗಳಿವೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಈ ಒಂದು ವಿಷಯವನ್ನು ನಾವು ಎಸೆಯಲ್ಲಿ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಇದೇ ರೀತಿಯಾಗಿ ಹರಿಯಾಣ ಏನು ಮಾಡಿತು, ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿತು. ಅದರ ಹಾದಿಯನ್ನೇ ಹಿಡಿದಿರ್ತಕ್ಕಂಥದ್ದು ಮತ್ತೊಂದು ಯಾವುದಂದರೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಕೂಡ ಒಳ ಮೀಸಲಾತಿ ಜಾರಿಗೆ ಏನು ಮಾಡಿದೆ, ಒಂದು ಮಸೂದೆಯನ್ನು ಮಂಡಿಸಿದೆ. ಅದರ ಮಸೂದೆ ಹೆಸರು ತೆಲಂಗಾಣ ಪರಿಶಿಷ್ಟ ಜಾತಿಗಳ ಮಸೂದೆ 2025 ಮಂಡಿಸಿಬಿಟ್ಟು ತೆಲಂಗಾಣದಲ್ಲಿರ್ತಕ್ಕಂಥ 59 ಉಪಜಾತಿಗಳಿಗೆ ಏನು ಮಾಡಿದೆ ಅಂದರೆ ಗುಂಪುಗಳನ್ನ ಮಾಡಿದೆ. ಅದು ಯಾವ ಥರ ಗುಂಪು ಮಾಡಿದೆ ನೋಡಿ, ಗುಂಪು 1 ಅಂತ ಮಾಡಿದೆ, ಗುಂಪು 2 ಅಂತ ಮಾಡಿದೆ, ಗುಂಪು 3 ಅಂತ ಮಾಡಿದೆ. ಗುಂಪು 1ಗೆ 1% ಮೀಸಲಾತಿ ಕೊಟ್ಟಿದೆ, ಯಾಕಂದರೆ ಅಲ್ಲಿ 15 ಜಾತಿಗಳು ಬರ್ತವೆ. ಗುಂಪು 2ರಲ್ಲಿ 9% ಮೀಸಲಾತಿ ಕೊಟ್ಟಿದೆ, ಅಲ್ಲಿ 18 ಜಾತಿಗಳು ಬರ್ತವೆ. ಗುಂಪು 3ರಲ್ಲಿ 26 ಜಾತಿಗಳು ಬರ್ತವೆ, ಅಲ್ಲಿ 5% ಕೊಟ್ಟಿದೆ. ಸೊ ದ್ಯಾಟ್ ಟೋಟಲ್ ಇವ್ರದ್ದು ತೆಲಂಗಾಣದಲ್ಲಿ 15% ಏನಿದೆ ಮೀಸಲಾತಿ ಇದೆ. ಅದನ್ನು 3 ವರ್ಗಗಳನ್ನ ಮಾಡಿ 1 + 9 + 5 ಅಂಥೇಳಿ ಹಂಚಿಕೆ ಮಾಡಿದೆ.
ಅದೇ ರೀತಿಯಾಗಿ ಆಂಧ್ರ ಪ್ರದೇಶ್ ಸರ್ಕಾರವು ಕೂಡ ಏನು ಮಾಡಿದೆ, ನಿವೃತ್ತ IAS ಅಧಿಕಾರಿ ರಾಜೀವ್ ರಂಜನ್ ಮಿಶ್ರಾ ಅವರ ಒಂದು ಏಕಸದಸ್ಯ ಆಯೋಗವನ್ನು ರಚಿಸಿ ಅದು ಏನು ಮಾಡಿದೆ ಅಂದರೆ ವರದಿಯನ್ನು ತಗೊಂಡು ಅವರೂ ಕೂಡ 3 ಗುಂಪುಗಳನ್ನ ಮಾಡಿದ್ದಾರೆ. ಗುಂಪು 1, ಗುಂಪು 2, ಗುಂಪು 3. ಗುಂಪು 1ಕ್ಕೆ 1% ಕೊಟ್ಟಿದ್ದಾರೆ, ಗುಂಪು 2ಕ್ಕೆ 6.5% ಕೊಟ್ಟಿದ್ದಾರೆ, ಗುಂಪು 3ಕ್ಕೆ 7.5% ಕೊಟ್ಟಿದ್ದಾರೆ. ಅಲ್ಲಿ ಗುಂಪು 1ರಲ್ಲಿ 12 ಜಾತಿಗಳಿದೆ, ಗುಂಪು 2ರಲ್ಲಿ 18 ಜಾತಿ ಇದೆ, ಗುಂಪು 3ರಲ್ಲಿ 59 ಜಾತಿಗಳಿದೆ ಅನ್ನೋದನ್ನು ನಾವು ನೋಡ್ತೀವಿ. ಇದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಈ ಒಂದು ಹೋರಾಟ ನಡೀತಾ ಇದೆ. ಕರ್ನಾಟಕದಲ್ಲಿ ಈ ಹೋರಾಟ ನಡೀತಾ ಇದೆ. ಅದರ ಮಧ್ಯದಲ್ಲಿನೇ ನಾವು ಕೂಡ H.N. ನಾಗಮೋಹನ್ ದಾಸ್ ಸಮಿತಿಯನ್ನು ಒಂದು ಸಮಿತಿ, ಒಬ್ಬರೇ ಇರತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಅದು ಕೂಡ ನಮಗೆ ಕೆಲವು ದಿನಕ್ಕೆ ನಮ್ಮಲ್ಲಿಯೂ ಕೂಡ ಕ್ಯಾಬಿನೆಟ್ ಸಭೆಗಳು ನಡೀತಾ ಇದೆ. ಈ ಒಂದು ಕ್ಯಾಬಿನೆಟ್ ಸಭೆಗಳ ಫಲಶ್ರುತಿ ಏನಾದರೂ ಕಂಡು ಬಂದು ನಮ್ಮಲ್ಲಿಯೂ ಕೂಡ ಏನಾದರೂ ಕರ್ನಾಟಕದಲ್ಲಿ SC ಒಳ ಮೀಸಲಾತಿ ಸಿಗಬಹುದು ಏನು ಎಂಬುದರ ಬಗ್ಗೆ ಪ್ರತಿದಿನ ನಾವು ಕೂಡ ಕಾಯ್ದು ನೋಡ್ತಾ ಇದ್ದೀವಿ. ಯಾಕಂದರೆ ಈ ಒಳ ಮೀಸಲಾತಿ ಜಾರಿಗೆ ಬರೋಕ್ಕಿಂತ ಮುಂಚೆ ಈ ಒಳ ಮೀಸಲಾತಿ ಜಾರಿ ಆದ ನಂತರವೇ ಸರ್ಕಾರದ ಎಲ್ಲ ನೋಟಿಫಿಕೇಷನ್ಗಳಾಗ್ತಾ ಇರೋದರಿಂದ ಅಭ್ಯಾಸ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಜಾತಕ ಪಕ್ಷಿ ಥರ ಕಾಣ್ತಾ ಇದ್ದಾರೆ. ಓಕೆ, ಅದೇ ರೀತಿಯಾಗಿ ಈ ಒಂದು ಮೀಸಲಾತಿಯ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ಗಳಾಗ್ತವೆ. ನಾವು 1992ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಮೀಸಲಾತಿ ಅಂತಕ್ಕಂಥದ್ದು ಕೇವಲ 50% ಇರಬೇಕು ಅಂತಕ್ಕಂಥದ್ದನ್ನು ಇಂದಿರಾ ಸಹಾನಿ ವರ್ಸಸ್ ಕೇಂದ್ರ ಸರ್ಕಾರದ ನಡುವಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ತೆಲಂಗಾಣ ಈಗಾಗಲೇ ಒಂದು ಮಸೂದೆಯನ್ನು ಮಂಡಿಸಿದೆ. ಅದು ಏನು ಮಾಡಿದೆ ಅಂದರೆ ತೆಲಂಗಾಣದಲ್ಲಿ OBCಗಳಿಗೆ 42% ಮೀಸಲಾತಿ ಕೊಟ್ಟಿದೆ, SCಗಳಿಗೆ 18% ಮೀಸಲಾತಿ ಕೊಟ್ಟಿದೆ, SCಗಳಿಗೆ 10% ಮೀಸಲಾತಿ ಕೊಟ್ಟಿದೆ, BCಗಳಿಗೆ ಹೆಚ್ಚಳ ಮಾಡಿದೆ. ಇದರಿಂದ ಒಟ್ಟು ತೆಲಂಗಾಣದಲ್ಲಿ ಎಷ್ಟು ಪರ್ಸೆಂಟ್ ಮೀಸಲಾತಿ ಆಗುತ್ತೆ ಅಂದರೆ 70% ರಿಸರ್ವೇಷನ್ ಆಗುತ್ತೆ, 30% ಮಾತ್ರ ಜನರಲ್ ಮೆರಿಟ್ದವರಿಗೆ ಸಿಗುತ್ತೆ. ಈ ಒಂದು ಪ್ರಕರಣದಲ್ಲಿ ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋದರೆ ಈ ಒಂದು ಮಸೂದೆ, ತೆಲಂಗಾಣದ ಈ ಒಂದು ಮಸೂದೆ ಬಿದ್ದು ಹೋಗ್ಬೋದೇನೋ ಅಂತಕ್ಕಂಥದ್ದು ಡಿಸ್ಕಷನ್ ಆಗ್ತಾಯಿದೆ. ಯಾಕಂದರೆ ಈಗಾಗಲೇ ಬಿಹಾರದಲ್ಲಿ ನಿತೀಶ್ ಕುಮಾರ್ ಸರ್ಕಾರ 65% ಮಾಡಿತ್ತು ಮೀಸಲಾತಿಯನ್ನು. ಅದನ್ನು ಪಾಟ್ನಾ ಹೈಕೋರ್ಟ್ ಅಸಂವಿಧಾನಿಕ ಅಂತೇಳಿ ರದ್ದು ಮಾಡಿತ್ತು. ಮರಾಠ ಮೀಸಲಾತಿಯನ್ನು ರದ್ದು ಮಾಡಿದರು. ಛತ್ತೀಸ್ಗಢದ ಮೀಸಲಾತಿಯನ್ನು ಕೂಡ ರದ್ದಾಯಿತು. ಆದರೆ ಇಂಥ ಒಂದು ಮೀಸಲಾತಿ ಪ್ರಕರಣದಲ್ಲಿ 69% ಮಾಡಿರ್ತಕ್ಕಂಥ ಮೀಸಲಾತಿಯನ್ನು ಒಂದು ರಾಜ್ಯದನ್ನು ಒಪ್ಪಲಾಗಿದೆ. ಯಾವ ರಾಜ್ಯ ಅಂದರೆ ದಟ್ ಈಸ್ ತಮಿಳ್ನಾಡು ಮಾಡೆಲ್ ಅಂತ ಕರಿತೀವಿ. ಅದನ್ನು ಹೆಂಗೆ ಮಾಡಿದ್ದಾರೆ ಅಂದರೆ ಅವರು ಸಂವಿಧಾನದ 9ನೇ ಶೆಡ್ಯೂಲ್ನಲ್ಲಿ ಸೇರಿಸುವಂತೆ ಕೇಂದ್ರದ ಮೇಲೆ ಒತ್ತಡ ಹೇರಿ ಅದರಲ್ಲಿ ಯಶಸ್ವಿ ಆಗಿದ್ದಾರೆ. ಅದೇ ರೀತಿ ಈಗ ತೆಲಂಗಾಣ ಮಾಡುತ್ತೇನೋ ಅಂತಕ್ಕಂಥದ್ದು ನಮ್ಮ ಮುಂದೆ ಇದೆ. ಹಾಗಾದರೆ ಸಂವಿಧಾನದ 9ನೇ ಶೆಡ್ಯೂಲ್ನಲ್ಲಿ ಏನಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ದಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡಬೇಕು. ಯಾಕಂದರೆ ಈ ವಿಷಯ ನೀವೇನಾದರೂ ಅರ್ಥ ಮಾಡ್ಕೊಂಡು ಹುಡುಕಿದ್ರಿ ಅಂದರೆ, ನೀವು ಕಮೆಂಟ್ ಮಾಡಿದ್ರಿ ಅಂದರೆ ನೀವು KAS ಪರೀಕ್ಷೆಗೆ ತಯಾರು ಮಾಡ್ತಾಯಿದ್ದೀರಿ ಅಂತ ಅರ್ಥ. ಸೊ ದಟ್ essay ಬರೋದಕ್ಕೆ ಒಂದು ಸೂಪರ್ಬ್ ಆಗಿರ್ತಕ್ಕಂಥ ಆರ್ಟಿಕಲ್ ಇದು ನೋಡಿ. ಈ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾಡಬೇಕು ಅಂತಕ್ಕಂತಹ ಹೋರಾಟ ಪ್ರಾರಂಭವಾದದ್ದೇ ಆಂಧ್ರ ಪ್ರದೇಶದಲ್ಲಿ. ಓಕೆ, ಇದು ಕೂಡ ನಿಮಗೆ ಎಸ್ಸೇದಲ್ಲಿ ಬರಿಬೇಕಾಗಿರ್ತಕ್ಕಂಥ ವಿಷಯ. ಈ ಎಲ್ಲ ವಿಷಯಗಳನ್ನ ನೀವು ಸೇರಿಸ್ಕೊಂಡು ಒಂದು ಮಸ್ತಾಗಿರ್ತಕ್ಕಂಥ ಎಸ್ಸೇ ಬರೆದು ನನಗೆ ಹಾಕಿ ನೋಡೋಣ. ನೆಕ್ಸ್ಟ್ 2ನೇ ವಿಷಯಕ್ಕೆ ಹೋಗೋಣ. ನ್ಯಾಯಮೂರ್ತಿಗಳ ಮಹಾಭಿಯೋಗ ಪ್ರಕ್ರಿಯೆ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಒಬ್ಬ ನ್ಯಾಯಮೂರ್ತಿಯವರ ಮನೆಯಲ್ಲಿ ಕಂತೆ ನೋಟ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನು ಮಹಾಭಿಯೋಗ ಮಾಡೋದಕ್ಕೆ 124 ಕ್ಲಾಸ್ 4 ಬಳಸ್ತೀವಿ, ಸಂವಿಧಾನದ ವಿಧಿ. ಹೈಕೋರ್ಟ್ನ ನ್ಯಾಯಮೂರ್ತಿಗಳನ್ನು ಮಹಾಭಿಯೋಗ ಮಾಡೋದಕ್ಕೆ 218 ವಿಧಿಯ ಮೂಲಕ ಮಾಡ್ತೀವಿ. ಆದರೆ ಲೋಕಸಭೆಯಲ್ಲಿ ನೋಡಿ, ಲೋಕಸಭೆಯಲ್ಲಿ 100 ಜನ ಸಹಿ ಮಾಡಬೇಕು. ಈ ಒಂದು ಇಂಪೀಚ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕಾದ್ರೆ ರಾಜ್ಯಸಭೆಯಲ್ಲಿ 50 ಜನ ಸದಸ್ಯರು ಸಹಿ ಮಾಡಬೇಕು. ಇದು ಸಹಿ ಆದ ತಕ್ಷಣ ಸ್ಪೀಕರ್ ಅವರು ಏನು ಮಾಡ್ತಾರೆ ಅಂದರೆ, ಆ ಒಂದು ಸಭೆಯ ಸಭಾಪತಿಗಳು ಅಥವಾ ಅಲ್ಲಿರ್ತಕ್ಕಂತಹ ಸ್ಪೀಕರ್ ಅವರು 3 ಜನರ ಸಮಿತಿಯನ್ನು ನೇಮಕ ಮಾಡ್ತಾರೆ. ಆ 3 ಜನರ ಸಮಿತಿ ನೇಮಕ ಮಾಡಿದ್ದು ವರದಿಯನ್ನು ಸಭಾಪತಿ ಕೊಟ್ಟ ಮೇಲೆ ಅಲ್ಲಿ ಒಂದು ಮಿಸ್ಕಂಡಕ್ಟ್ ಅಥವಾ ಇನ್ಕ್ಯಾಪಬಿಲಿಟಿ ಪ್ರೂವ್ ಆಯ್ತಂದರೆ ಅವರನ್ನು ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಲೋಕಸಭೆಯಲ್ಲಿ ವಿಶೇಷ ಬಹುಮತದಿಂದ ಮಂಡಿಸಬೇಕು. ವಿಶೇಷ ಬಹುಮತ ಅಂದರೆ ಹಾಜರಿದ್ದ 3/3 2 ಜನ ಓಟ್ ಹಾಕಬೇಕು. ಅದು ಸರಳ ಬಹುಮತ ಅಂದರೆ ಉದಾಹರಣೆಗೆ ಸರಳ ಬಹುಮತನೂ ಆಗಬೇಕು ಮತ್ತು ಹಾಜರಿದ್ದ 2 ಜನ ಅದನ್ನೇನು ಮಾಡಬೇಕು, ಒಪ್ಪಬೇಕು, ವಿಶೇಷ ಬಹುಮತ. ಹಾಗಾಗಿ ನ್ಯಾಯಮೂರ್ತಿಗಳ ಮಹಾಭಿಯೋಗ ಪ್ರಕ್ರಿಯೆ ಇದೆಯಲ್ಲ, ಅಷ್ಟೇನು ಸರಳ ಅಲ್ಲದ ಪ್ರಕ್ರಿಯೆ ಆಗಿದೆ. ಅದೇ ರೀತಿ ಈ ತರಹದ ದೂರುಗಳು ಬಂದಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರು ಏನು ಮಾಡ್ತಾರೆ ಅಂದರೆ 3 ಜನರ ಕಮಿಟಿಯನ್ನು ಮಾಡಿ
ಇಂಪೀಚ್ಮೆಂಟ್ ಆಗೋಕ್ಕಿಂತ ಮೊದಲೇ 3 ಜನರ ಕಮಿಟಿಯನ್ನು ಮಾಡಿ ಏನು ಮಾಡ್ತಾರೆ, ಎನ್ಕ್ವೈರಿಯನ್ನು ಮಾಡಿಸ್ತಾರೆ. ಒಂದು ವೇಳೆ ಅವರು ಹೈಕೋರ್ಟ್ ಜಡ್ಜ್ ಆಗಿದ್ರಂದರೆ 2 ಜನ ಹೈಕೋರ್ಟ್ ಜಡ್ಜ್ಗಳು ಬೇರೆ ರಾಜ್ಯದವರು ಇರ್ತಾರೆ, ಒಬ್ಬರು ಹೈಕೋರ್ಟ್ ಜಡ್ಜು ಅದೇ ರಾಜ್ಯದವರಾಗಿರ್ತಾರೆ. ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇದ್ರಂದರೆ 2 ಹೈಕೋರ್ಟ್ ಜಡ್ಜ್ಗಳು, ಚೀಫ್ ಜಸ್ಟಿಸ್ ಹೊರಗಿನ 2 ಜನ ಚೀಫ್ ಜಸ್ಟಿಸ್ ಹೈಕೋರ್ಟ್ ಜಡ್ಜ್ ಇರ್ತಾರೆ, ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಅದರ ಕಮಿಟಿ ಮೆಂಬರ್ ಆಗಿರ್ತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಜಡ್ಜಿನ ಮೇಲೆ ಏನಾದರೂ ದೂರುಗಳು ಬಂದಲ್ಲಿ 3 ಜನ ಸುಪ್ರೀಂ ಕೋರ್ಟ್ ಜಡ್ಜಿಗಳು 3 ಮೆನ್ ಕಮಿಟಿಯನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದೆ. ಓಕೆ, 2 ರೀತಿಯಲ್ಲಿ ಅವರ ಇಂಪೀಚ್ಮೆಂಟ್ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ದಟ್ ಇಲ್ಲಿಯವರೆಗೆ ಎಷ್ಟು ಜನರ ಮೇಲೆ ಇಂಪೀಚ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ನಾವು ಡಿಸ್ಕಷನ್ ಮಾಡಿದರೆ, ರಾಮಸ್ವಾಮಿ ಅನ್ನೋರ ಮೇಲೆ 1993ರಲ್ಲಿ ಇಂಪೀಚ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿತ್ತು, ಆದರೆ ಇದು ಲೋಕಸಭೆಯಲ್ಲಿ ಬಿದ್ದು ಹೋಗುತ್ತೆ. ಸೌಮಿತ್ರ ಸೇನ್ ಎನ್ನುವರ ಮೇಲೆ 2011ರಲ್ಲಿ ಇಂಪೀಚ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿತ್ತು, ರಾಜ್ಯಸಭೆಯಲ್ಲಿ ಅದು ಪಾಸ್ ಕೂಡ ಆಗಿತ್ತು. ಅದು ಲೋಕಸಭೆ ಹೋಗುವಷ್ಟರಲ್ಲೇ ಸೌಮಿತ್ರ ಸೇನ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ರು, ಹಾಗಾಗಿ ಮಹಾಭಿಯೋಗ ಆಗಲಿಲ್ಲ. ಒಟ್ಟಾರೆಯಾಗಿ ಇಲ್ಲಿವರೆಗೆ ಭಾರತ ದೇಶದಲ್ಲಿ ಯಾರೂ ಕೂಡ ಮಹಾಭಿಯೋಗದ ಮೂಲಕ ತೆಗೆದು ಹಾಕಿಲ್ಲ ಅಂತಕ್ಕಂಥ ವಿಷಯವನ್ನು ತಾವು ತಿಳ್ಕೋಬೇಕು. ಜೊತೆಗೆ ಒಂದು ಒಳ್ಳೆಯ ಆರ್ಟಿಕಲ್ ಬಂದಿದೆ ಪ್ರಜಾವಾಣಿಯಲ್ಲಿ, ಜಲಜೀವನ್ ಮಿಷನ್ ಯಶಸ್ಸು ಆಗಿದೆಯೇ ಎಂಬುದ್ರ ಬಗ್ಗೆ ತಿಳ್ಕೊಳ್ಳಿ. ಇದರ ಬಗ್ಗೆ ನೀಟಾಗಿ 1-2 ಪುಟ ಫಸ್ಟ್ ಓದಿದ ನಂತರ ಜಲಜೀವನ್ ಮಿಷನ್ ಬಗ್ಗೆ ಬಂದಿದೆ. 2019ರಲ್ಲಿ ಈ ಯೋಜನೆ ಪ್ರಾರಂಭವಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ 50% ಕೊಡುತ್ತೆ, ರಾಜ್ಯ ಸರ್ಕಾರ 50% ಕೊಡುತ್ತೆ. ಒಂದು ವೇಳೆ ಕೇಂದ್ರಾಡಳಿತ ಪ್ರದೇಶ ಇದ್ದರೆ 100ಕ್ಕೆ 100% ಅನುದಾನವನ್ನು ಕೇಂದ್ರ ಸರ್ಕಾರವೇ ಕೊಡುತ್ತೆ. ಈಶಾನ್ಯ ರಾಜ್ಯಗಳಾಗಿತ್ತಂದರೆ 90% ಕೇಂದ್ರ ಕೊಡುತ್ತೆ, 10% ರಾಜ್ಯ ಕೊಡುತ್ತೆ. 2024ರಲ್ಲಿ ಸಂಪರ್ಕ ಲಭಿಸಬೇಕಾಗಿತ್ತು. ಹರ್ ಘರ್ ಪಾಣಿ ಅಂತ ಕರಿತೀವಿ ಇದಕ್ಕೆ ನಾವು. ಇದರ ಟ್ಯಾಗ್ಲೈನ್ ಏನಿತ್ತಂದರೆ ಹರ್ ಘರ್ ಪಾಣಿ, ಪ್ರತಿ ಮನೆಗೂ ಕೂಡ 2024ರಲ್ಲಿ ನಲ್ಲಿಯ ಮೂಲಕ ನೀರನ್ನು ಸಂಪರ್ಕಿಸ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿತ್ತು. ಆದರೆ ಇದು ಸಾಧ್ಯ ಆಗಲಿಲ್ಲ. ನೀರಿನ ಅಲಭ್ಯ ಮತ್ತು ಭ್ರಷ್ಟಾಚಾರದ ಕಾರಣಕ್ಕೆ ನಿಗದಿತ ಸಮಯವನ್ನು ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ. 2024 ಆಗಸ್ಟ್ ಹೊತ್ತಿಗೆ ಸುಮಾರು 15 ಕೋಟಿ ಕುಟುಂಬಗಳಿಗೆ JJM ಅಡಿಯಲ್ಲಿ ನೀರಿನ ಸಂಪರ್ಕ ಲಭಿಸಿದೆ ಅಂತಕ್ಕಂಥ ಸಂಖ್ಯೆ ತಿಳಿಸ್ತದೆ. ಆದರೆ ಇದು ನೈಜವೋ ಅಲ್ಲೋ ಎಂಬುದು ನಾವು ವಿಮರ್ಶೆಗೆ ಒಳಪಡಿಸಬೇಕಾಗುತ್ತೆ. JJM ಯೋಜನೆಯಲ್ಲಿ ಅಪಾರ ಪ್ರಮಾಣದ ಭ್ರಷ್ಟಾಚಾರವಾಗಿದೆ. ಛತ್ತೀಸ್ಗಢ ವಿಧಾನಸಭೆಯಲ್ಲಿ ಆಳುವ ಪಕ್ಷವೇ ಹೋದ ತಿಂಗಳು ತಕರಾರು ಇತ್ತಿತ್ತು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಬರೆದಿದ್ದನ್ನು ಓದಬಹುದು. 2024 ನವೆಂಬರ್ನಲ್ಲಿ ರಾಜಸ್ಥಾನದ ಒಬ್ಬ ಪ್ರಮುಖ ರಾಜಕಾರಣಿ ಮತ್ತು ಇನ್ನಿತರ 22 ಮಂದಿಯ ಮೇಲೆ JJM ಅಡಿಯಲ್ಲಿ ಭ್ರಷ್ಟಾಚಾರ ಎಸಗಿದ ಆರೋಪಗಳು ಕೇಳಿಬಂದಿತ್ತು. ಜಲಜೀವನ್ ಮಿಷನ್ ಇದು ತುಂಬ ಚರ್ಚಿತ ಆಗಿರ್ತಕ್ಕಂತಹ, ವಿಮರ್ಶೆಗೆ ಒಳಪಡ್ತಕ್ಕಂತಹ ಒಂದು ಯೋಜನೆಯಾಗಿ ಮಾರ್ಪಟ್ಟಿದೆ. 360 ಲಕ್ಷ ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ JJM ಅನ್ನು ಏನು ಮಾಡ್ತಾಯಿದೆ ಕೇಂದ್ರ ಸರ್ಕಾರ ಜಾರಿಗೆ ಬಂದಿದೆ. ಪೈಪುಗಳ ಮಾತ್ರ ಬದಲಾಗಿವೆ ಆದರೆ ಈ ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಈಗಾಗಲೇ ತೆಗೆದಿರ್ತಕ್ಕಂತಹ ಕೊಳವೆ ಬಾವಿಗಳಿಂದಲೇ ನೀರು ತಂದು ಆ ನೀರನ್ನು ಪೈಪ್ ಮೂಲಕ ಕೇವಲ ಮನೆಗೆ ಕೊಡ್ತಾ ಇದೆ ಅಂತಕ್ಕಂಥ ವಿಮರ್ಶೆ ಇದೆ ನೋಡಿ. ಈ ಯೋಜನೆ ಬಗ್ಗೆ ಏನಾದರೂ ಎಸೆಗಳು ಬಂದಾಗ ಸೇರಿಸ್ಬೋದು ಇದನ್ನು. ಅಲ್ಲಿ ನೀರು ಅದೇ ಇದೆ, ಆದರೆ ಪೈಪ್ಗಳು ಮಾತ್ರ ಬದಲಾಗಿವೆ. ಅಂದರೆ ಹಳೆಯ ಬಾಟಲಿಯಲ್ಲಿ ಹೊಸ ಮದ್ಯ ಅಂದಂಗಾಗಿದೆ ಅಂತ. ಹಲವು ಪ್ರದೇಶಗಳಲ್ಲಿ ಕೊಳವೆ ಬಾವಿಗಳೇ ನೀರಿನ ಮೂಲಗಳಾಗಿವೆ. ಕೊಳವೆ ಬಾವಿಗಳು ಬತ್ತಿ ಹೋದಲ್ಲಿ ಪರ್ಯಾಯ ವ್ಯವಸ್ಥೆ ರೂಪಿಸಲಾಗಿಲ್ಲ. ಪೈಪುಗಳ ಮೂಲಕ ಮನೆಗೆ ನೀರನ್ನು ಪೂರೈಸುವುದು ಬಹಳ ದೊಡ್ಡ ಸವಾಲು. ಬೆಂಗಳೂರಿನಲ್ಲಿ ಸೋರಿಕೆ ಪ್ರಮಾಣ 29% ಲೀಕೇಜ್ ಇದೆ. ಅಂದರೆ ಮನೆಗೆ ಮುಟ್ಟತಕ್ಕಂತಹ 1 ಲೀಟರ್ ಮುಟ್ಟಬೇಕಾಗಿತ್ತಂದರೆ 710 ಲೀಟರ್ 710 ಗ್ರಾಮ್ ನೀರು ಏನಾಗ್ತೈತಿ ಮುಟ್ತೈತಿ. ಉಳಿದದ್ದು 29% ಆಲ್ಮೋಸ್ಟ್ 29% ಲೀಕೇಜ್ ಆಗ್ತೈತೆ ಅಂತ ಬರ್ದಾರೆ. ಅವರನ್ನು ಜಲಮಂಡಳಿಯವರೇ ಹೇಳ್ಕೊಂಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ನೀರು ದುರುಪಯೋಗ ಆಗದಂತೆ ಮತ್ತು ಸೋರಿಕೆ ಆಗದಂತೆ ನೋಡಿಕೊಳ್ಳುವುದು ಕಷ್ಟ ಸಾಧ್ಯ. JJM ಯೋಜನೆಯನ್ನು ಅನುಷ್ಠಾನಗೊಳಿಸ್ತಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಏನಂತಾರೆ ಅಂದರೆ, ಈ ಗ್ರಾಮೀಣ ಭಾಗದಲ್ಲಿ ಈ ನೀರನ್ನು ದುರುಪಯೋಗ ಆಗದಂತೆ ಸೋರಿಕೆ ಆಗದಂತೆ ತಡೆಯೋದೇ ದೊಡ್ಡ ಚಾಲೆಂಜ್ ಐತೆ. ಹಂಗಾದ್ರೆ ಜನರ ಮನೋಭಾವನೆ ಬದಲಾಗಬೇಕು ಅಂತೇಳಿ ನಾವು ಯಶೋದಲ್ಲಿ ಬರೀಬೇಕಷ್ಟೇ. ಇಲ್ಲಿ ನೋಡಿ, ಒಬ್ಬರು ನೀರನ್ನು ಯಾವ ಥರ ಪೈಪ್ ಮೂಲಕ ಕುಡಿತಾ ಇದ್ದಾರೆ. ಒಳ್ಳೆಯ ಸೈನನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜಲಜೀವವಾದ ನೀರನ್ನು ಸೃಷ್ಟಿ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ. ಒಳ್ಳೆಯ ಉಪಸಂಹಾರ ನೋಡಿ ಯಾವ ಥರ ಬರೆದಿರ್ತಾರೆ. ರಾಷ್ಟ್ರೀಯ ಸಂಪತ್ತಾದ ನೀರನ್ನು ಸದ್ಬಳಕೆ ಮಾಡುವ ಮೂಲಕ ಅದು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಲು ಸಾಧ್ಯ. ಇದಕ್ಕೆ ಸ್ಥಳೀಯ ಜಲಮೂಲಗಳನ್ನು ರಕ್ಷಿಸುವುದು ಮತ್ತು ಕೆರೆಗಳ ಸಂರಕ್ಷಣೆಗೆ ಆದ್ಯತೆ ನೀಡುವುದು ಈ ಹೊತ್ತಿನ ತುರ್ತು. ಈ ಕ್ರಮಕ್ಕೆ ಸರ್ಕಾರಗಳು ಮುಂದಾಗಲಿ. ಸೊ ದಟ್ ನೀವು ಯಾವುದೇ ರೀತಿಯ ನೈಸರ್ಗಿಕ ಸಂಬಂಧಪಟ್ಟಿರ್ತಕ್ಕಂಥ ಪ್ರಬಂಧ ಬರೆಯುವಾಗ ಈ ತರಹದ ವಿಷಯಗಳನ್ನ ಹಾಕ್ಬೋದು. ಓಕೆ, ರಾಷ್ಟ್ರೀಯ ಸಂಪತ್ತಾದ ನೀರು, ರಾಷ್ಟ್ರೀಯ ಸಂಪತ್ತಾದ ಪರಿಸರ, ರಾಷ್ಟ್ರೀಯ ಸಂಪತ್ತಾದ ಅರಣ್ಯ, ಇವುಗಳನ್ನೆಲ್ಲ ಕೂಡ ಸದ್ಬಳಕೆ ಮಾಡುವ ಮೂಲಕ ಅದು ಎಲ್ಲರಿಗೂ ಲಭ್ಯವಾದಂತೆ ಮಾಡ್ತಕ್ಕಂಥ ಕೆಲಸ ನಮ್ಮದಿದೆ. ಇಂಥದ್ದು ಮಾಡಬೇಕಾದ್ರೆ ನಮ್ಮ ಜನರಲ್ಲಿ ಮನೋಭಾವನೆಗಳು ಬದಲಾಗಬೇಕು, ಸೋರಿಕೆಯಾಗದಂತೆ ತಡೆಯಬೇಕು ಎಂಬುದು
ನಮ್ಮ ಆಶಾಭಾವನೆಯಾಗಿದೆ, ನಮ್ಮ ಶಿಫಾರಸಾಗಿದೆ ಅಂತ ಬರಿಬೋದು. ಸೊ ದ್ಯಾಟ್ ಪ್ರತಿದಿನ ನೀವು ಈ ಥರ ಆರ್ಟಿಕಲ್ಸ್ಗಳನ್ನ ಓದ್ತಾ 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 ನೀವು ಬೆಸ್ಟ್ ಎಸ್ಸೆ ರೈಟರ್ ಆಗೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಎಸ್ಸೆ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ವಿ. ನಮಸ್ಕಾರ, ಬಾಯ್, ಶುಭರಾತ್ರಿ.